ಹಾಯ್ ಎವ್ರಿವನ್, ಒಂದೇ ತರದ ಪಲ್ಯಗಳನ್ನ ಮಾಡ್ಕೊಂಡು ಬೇಜಾರಾಗಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ನಾ ತೋರ್ಸ್ಕೊಡ್ತಾ ಇರೋಂತ ಕ್ಯಾಪ್ಸಿಕಮ್ ಮಸಾಲಾ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರತ್ತೆ, ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಚಪಾತಿ, ರೊಟ್ಟಿ, ಫುಲ್ಕಾ, ನಾನ್ಗಳಿಗೆ ಇದು ಒಳ್ಳೆ ಕಾಂಬಿನೇಷನ್. ಹಾಗೆ ಇದನ್ನ ಗೀ ರೈಸ್ ಮತ್ತೆ ಜೀರಾ ರೈಸ್ ಜೊತೆಗೆ ತಿನ್ಲಿಕ್ಕೂ ತುಂಬಾನೇ ರುಚಿ. ಬೇರೆ ತರಕಾರಿ ಪಲ್ಯಗಳ ತರ ತುಂಬಾ ತರಕಾರಿಗಳನ್ನ ಹೆಚ್ಕೋಬೇಕು ಅನ್ನೋ ಗೋಜೆ ಇರಲ್ಲ. ಇದಕ್ಕೆ ಬರೀ 2 ಕ್ಯಾಪ್ಸಿಕಮ್ ಇದ್ರೆ ಸಾಕು. ಮತ್ತೆ ಇದಕ್ಕೆ ಬಳಸೋ ಮಸಾಲೆ ಪದಾರ್ಥಗಳು ಕೂಡ ಬಹಳ ಕಮ್ಮಿ. ತುಂಬಾ ಮೈಲ್ಡ್ ಮಸಾಲೆ ಇರತ್ತೆ, ಅದರ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಕ್ಯಾಪ್ಸಿಕಮ್ ಮಸಾಲ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಳ್ಬೇಕು. ಮೊದಲಿಗೆ 1/4 ಕಪ್ ಅಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಇದನ್ನ ತುಂಬಾ ಹುರ್ಕೊಳ್ಳೋದೇನು ಬೇಡ. ಶೇಂಗಾ ಬೀಜ ಈ ರೀತಿ ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ, ಅಲ್ಲಿ ತನಕ ಹುರ್ಕೊಳ್ಳಿ. ನಂತರ ಇದಕ್ಕೆ 1 ಉಂಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಹೆಚ್ಕೊಂಡ 1/2 ಇಂಚ್ ಶುಂಠಿ, 3 ಒಣ ಮೆಣಸು, ನಂತರ 1/4 ಕಪ್ ಅಷ್ಟು ತುರಿದಿರೋ ಒಣಕೊಬ್ಬರಿ ಹಾಕಿ 1 ರಿಂದ 2 ನಿಮಿಷ ಹುರ್ಕೊಳ್ಬೇಕು. ಇದಕ್ಕೆ ನಾನು ಖಾರದ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಅದರಿಂದ ಈಗ ಬರೀ 3 ಒಣಮೆಣಸನ್ನ ಹಾಕೊಂಡಿದ್ದೀನಿ. ಈಗೇನ್ ಹುರ್ಕೊಳ್ತಾ ಇದೀವೋ ಇದೇ ಪದಾರ್ಥಗಳು ಈ ಕ್ಯಾಪ್ಸಿಕಮ್ ಮಸಾಲೆಗೆ ಒಳ್ಳೆ ಟೇಸ್ಟ್ ಮತ್ತೆ ಗ್ರೇವಿ ಕೊಡೋದು. ಇದನ್ನ ಹುರ್ಕೊಂಡ ನಂತರ ಇದನ್ನ ಆರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಇದ್ರ ಜೊತೆಗೆ ದಪ್ಪ ಹೆಚ್ಕೊಂಡ 2 ಟೊಮ್ಯಾಟೊ ಹಾಕಿ, ಇದಕ್ಕೆ ನೀರೇನು ಹಾಕೊಳ್ಳೋದೇನೋ ಬೇಡ, ಟೊಮ್ಯಾಟೊದಲ್ಲೇ ನೀರಿನ ಅಂಶ ಇರತ್ತಲ್ಲ, ಅದರಿಂದ ಹಾಗೆ ಇದನ್ನ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ಹಾಗೆ ಇಲ್ಲಿ ನಾನು 2 ದೊಡ್ಡ ಸೈಜಿಂದು ಕ್ಯಾಪ್ಸಿಕಮ್ ನ ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣ ಸೈಜಿಂದು ಕ್ಯಾಪ್ಸಿಕಮ್ ಮಾತ್ರ ನೀವು 3 ತಗೊಳ್ಬಹುದು. ಮೊದಲಿಗೆ ಈ ಕ್ಯಾಪ್ಸಿಕಮ್ ನ ಲೈಟ್ ಆಗಿ ಹುರ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಹೆಚ್ಚಿಟ್ಕೊಂಡ ಕ್ಯಾಪ್ಸಿಕಮ್ ನ ಹಾಕಿ 1-2 ನಿಮಿಷ ಹುರ್ಕೊಳ್ಳಿ ಸಾಕು. ಈಗಲೇ ಇದನ್ನ ತುಂಬಾ ಫ್ರೈ ಮಾಡ್ಕೊಳ್ಬಾರ್ದು. ಈ ಮಸಾಲೆಯಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗೇ ಇರ್ಲಿ. ಇದನ್ನ ಮತ್ತೆ ನಾವು ಮಸಾಲೆಗೆ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಈಗ ಇದನ್ನ ಈ ರೀತಿ ಲೈಟ್ ಆಗಿ ಹುರಿದು ಇದನ್ನ ಸಪರೇಟ್ ಆಗಿ ಎತ್ತಿಟ್ಕೊಳ್ಬೇಕು. ಈಗ ಒಂದು ಕಡಾಯಿಯಲ್ಲಿ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಣ್ಣ ಪೀಸ್ ಚಕ್ಕೆ, 2 ಏಲಕ್ಕಿ, ಒಂದು 5-6 ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ತೆಳುವಾಗಿ ಹೆಚ್ಕೊಂಡ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಮಸಾಲೆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈ ಮಸಾಲೆ ಕುದಿಯೋಷ್ಟರಲ್ಲಿ ಒಂದು ಮೊಸರಿನ ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಅದನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ ನಲ್ಲಿ 1/2 ಕಪ್ ಅಷ್ಟು ಮೊಸರು, ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಬೇಕು. ಮೊದಲಿಗೆ 1/2 ಟೀ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಹಾಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ನಂತರ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಬೇಕು. ಈಗಲೇ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನ ಮಸಾಲೆಗೆ ಹಾಕಿದಾಗ ಒಡಕ್ಲು ತರ ಆಗಲ್ಲ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕಡೆ ಮಸಾಲೆನೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ರೆಡಿ ಮಾಡ್ಕೊಂಡ ಮೊಸರಿನ ಮಿಕ್ಸ್ಚರ್ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊಳ್ಬೇಕು. ಇದನ್ನ ಕುದಿಸ್ಕೊಳ್ತಿದ್ದಂಗೆ ಸೈಡ್ ನಲ್ಲಿ ಎಣ್ಣೆ ಬಿಟ್ಕೊಳ್ತಾ ಬರತ್ತೆ, ಅವಾಗ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಂತ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕ್ಯಾಪ್ಸಿಕಮ್ ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿರೋ ಕ್ಯಾಪ್ಸಿಕಮ್ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮತ್ತೆ ಒಂದು 3 ರಿಂದ 4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಒಂದು 4 ನಿಮಿಷ ಕುದಿಸ್ಕೊಂಡ ನಂತರ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇರೋ ತುಂಬಾನೇ ರುಚಿಯಾದ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿದೆ. ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಆಗತ್ತೆ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಒಂದ್ಸಲಿ ಮಾಡ್ಕೊಂಡು ನೋಡಿ, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗತ್ತೆ. ಮಾಡ್ಕೊಂಡ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈಗ ದಹಿ ಶಿಮ್ಲಾ ಮಿರ್ಚ್ ಹೇಗ್ ಮಾಡೋದು ಅಂತ ನೋಡೋಣ. ಯಾವಾಗ್ಲೂ ಒಂದೇ ತರದ ಪಲ್ಯಗಳನ್ನ ಮಾಡ್ಕೊಂಡು ಬೇಜಾರಾಗಿದ್ಯಾ? ಇವತ್ ನಾನು ಒಂದು ಡಿಫ್ರೆಂಟ್ ಆದ ನಾರ್ತ್ ಇಂಡಿಯನ್ ಸ್ಟೈಲ್ ದಹಿ ಶಿಮ್ಲಾ ಮಿರ್ಚ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಚಪಾತಿ, ರೋಟಿ, ನಾನ್ ಹಾಗೂ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ತುಂಬಾನೇ ಮೈಲ್ಡ್ ಮಸಾಲೆ ಇರುತ್ತೆ. ಇದಕ್ಕೆ ಬಳಸುವಂತ ಇಂಗ್ರೀಡಿಯೆಂಟ್ಸ್ಗಳು ಈ ದಹಿ ಶಿಮ್ಲಾ ಮಿರ್ಚ್ಗೆ ಡಿಫ್ರೆಂಟ್ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡತ್ತೆ. ಏನಾದ್ರೂ ಕ್ವಿಕ್ ಆಗಿ ಒಂದು ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಅನಿಸ್ದಾಗ ಈ ದಹಿ ಶಿಮ್ಲಾ ಮಿರ್ಚ್ ಒಂದು ಬೆಸ್ಟ್ ಆಪ್ಷನ್ ಅನ್ಬೋದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ದಹಿ ಶಿಮ್ಲಾ ಮಿರ್ಚ್ಗೆ ಒಂದು ಫ್ಲೇವರ್ಫುಲ್ ಆದ ಮಸಾಲಾ ಪೌಡರ್ ಮಾಡ್ಕೋಬೇಕು.
ಅದಕ್ಕೆ ಒಂದು ಪ್ಯಾನ್ ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನ ಲೈಟ್ ಆಗಿ ಹುರ್ಕೊಳ್ಳಿ, ತುಂಬಾ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇನ್ನೇನು ಶೇಂಗಾ ಬೀಜದ್ದು ಸಿಪ್ಪೆ ಸುಲಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸೋಂಪಿನ ಕಾಳು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಲೈಟ್ ಆಗಿ 1 ನಿಮಿಷ ಹುರ್ಕೊಳ್ಳಿ. ಇದನ್ನ ಹುರಿತಿದ್ದಂಗೆ ಸೋಂಪಿನ ಕಾಳಿಂದೆಲ್ಲ ಒಳ್ಳೆ ಘಮ ಬರ್ತಾ ಇರತ್ತೆ. ಈ ದಹಿ ಶಿಮ್ಲಾ ಮಿರ್ಚ್ಗೆ ಮೇನ್ ಫ್ಲೇವರ್ ಮತ್ತೆ ಟೇಸ್ಟ್ ಕೊಡೋದು ಈಗ ಹುರ್ಕೊಳ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಗಳಿಂದ. ಇದನ್ನ ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನ ಆರಿಸಿ ಪೌಡರ್ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದ ಹೆಚ್ಕೊಂಡಿರೋದನ್ನ ಹಾಕಿ, ಹಾಗೆ 2 ದೊಡ್ಡ ಈರುಳ್ಳಿನ ಕ್ಯಾಪ್ಸಿಕಮ್ ತರನೇ ಉದ್ದುದ್ದ ಹೆಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಹುರಿದು ಗ್ರೈಂಡ್ ಮಾಡ್ಕೊಂಡ ಮಸಾಲಾ ಪೌಡರ್, ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಹಾಕೊಳ್ಳಿ, ಇದು ಕೂಡ ಒಳ್ಳೆ ಟೇಸ್ಟ್ ಕೊಡತ್ತೆ. ನಂತರ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಕೊನೆಯದಾಗಿ ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ದಹಿ ಶಿಮ್ಲಾ ಮಿರ್ಚ್ಗೆ ಬಳಸುವಂತ ತರಕಾರಿ ಅಂದ್ರೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಅಷ್ಟೇ. ಇದಕ್ಕೆ ಜಾಸ್ತಿ ತರಕಾರಿಗಳನ್ನ ಹೆಚ್ಕೋಬೇಕು ಅನ್ನೋ ತಲೆ ಬಿಸಿನೂ ಇರಲ್ಲ, ಜಾಸ್ತಿ ಪ್ರಿಪರೇಷನ್ ಬೇಕಾಗಲ್ಲ, ಅಷ್ಟು ಸಿಂಪಲ್ ರೆಸಿಪಿ ಇದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು ಕಡಾಯಿಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಇಂಗು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈ ದಹಿ ಶಿಮ್ಲಾ ಮಿರ್ಚ್ಗೆ ಬೆಳ್ಳುಳ್ಳಿ ಕೂಡ ಎಕ್ಸ್ಟ್ರಾ ಫ್ಲೇವರ್ನ ಆಡ್ ಮಾಡತ್ತೆ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡ ಮಿಕ್ಸ್ಚರ್ನ ಹಾಕೊಂಡು ಆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ದಹಿ ಶಿಮ್ಲಾ ಮಿರ್ಚ್ ನಲ್ಲಿ ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿ ಇದ್ರೇನೆ ಟೇಸ್ಟ್ ಚೆನ್ನಾಗಿರತ್ತೆ. ಮತ್ತೆ ಈರುಳ್ಳಿಯಲ್ಲೇ ಸ್ವಲ್ಪ ನೀರಿನಂಶ ಇರೋದ್ರಿಂದ ಅದರಲ್ಲೇ ಆ ಮಸಾಲೆ ಎಲ್ಲ ಅರ್ಧ ಬೆಂದ್ಕೊಳ್ಳತ್ತೆ. ಇವಾಗ ಲೋ ಫ್ಲೇಮ್ ನಲ್ಲಿ ಈ ಮಸಾಲೆನ ಒಂದು 4 ರಿಂದ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷದ ನಂತರ ಆ ಈರುಳ್ಳಿ ನೀರ್ ಬಿಟ್ಕೊಂಡಿರತ್ತಲ್ಲ, ಅದರಲ್ಲೇ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತೆ ಹಾಕಿರೋ ಮಸಾಲೆ ಎಲ್ಲ ಅರ್ಧ ಬೆಂದಿರತ್ತೆ. ಇವಾಗ ಇದಕ್ಕೆ 1 ಕಪ್ ಅಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಈ ಮೊಸರನ್ನ ಹಾಕೊಳ್ಳಬೇಕಾದ್ರೆ ಫ್ಲೇಮ್ ನ ಲೋ ನಲ್ಲಿ ಇಟ್ಕೊಳ್ಳಿ, ಇಲ್ಲ ಫ್ಲೇಮ್ ನ ಆಫ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ ನ ಆನ್ ಮಾಡ್ಕೋಬಹುದು. ಹಾಗೆ ಈ ಮೊಸರನ್ನ ಹಾಕೊಳ್ಳಬೇಕಾದ್ರೆ ಮೊಸರನ್ನ ಚೆನ್ನಾಗಿ ಈ ರೀತಿ ಬೀಟ್ ಮಾಡಿ ಹಾಕೊಳ್ಳಿ, ಹಾಗೆ ಹಾಕಿದ್ರೆ ಮೊಸರು ಒಡಿದ ಹಾಗೆ ಕಾಣಿಸತ್ತೆ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಸೈಡ್ ನಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಲೋ ಫ್ಲೇಮ್ ನಲ್ಲಿ ಮತ್ತೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ನೋಡಿ, ಒಂದು 5 ನಿಮಿಷದ ನಂತರ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿ ಎಣ್ಣೆ ಎಲ್ಲ ಬಿಟ್ಕೊಂಡಿರತ್ತೆ. ಲಿಡ್ ಓಪನ್ ಮಾಡ್ತಿದ್ದಂಗೆ ಹುರಿದು ಪುಡಿ ಮಾಡಿ ಹಾಕೊಂಡ ಮಸಾಲೆದು ಒಳ್ಳೆ ಘಮ ಬರ್ತಾ ಇರತ್ತೆ. ಮೊಸರು ಹಾಕಿರೋದ್ರಿಂದ ಒಂದ್ ರೀತಿ ಕ್ರೀಮಿ ಆಗಿರತ್ತೆ ಈ ಮಸಾಲೆ. ಈಗ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಕೊಡೋ ತುಂಬಾನೇ ರುಚಿಯಾದ ದಹಿ ಶಿಮ್ಲಾ ಮಿರ್ಚ್ ರೆಡಿಯಾಗಿದೆ. ಸಡನ್ ಆಗಿ ಏನಾದ್ರೂ ಸೈಡ್ ಡಿಶ್ ಮಾಡ್ಕೋಬೇಕು ಅಂತ ಅನಿಸಿದಾಗ ಈ ರೀತಿ ದಹಿ ಶಿಮ್ಲಾ ಮಿರ್ಚ್ ನ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಆಗಿ ಡಿಫ್ರೆಂಟ್ ಟೇಸ್ಟ್ ಇರತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ದಹಿ ಶಿಮ್ಲಾ ಮಿರ್ಚ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.